ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ನವೆಂಬರ್ ತಿಂಗಳ ಕುಂಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಶುಕ್ರಗ್ರಹ ತುಲಾ ರಾಶಿಗೆ, 16ನೇ ತಾರೀಕಿನಂದು ರವಿಗ್ರಹ ವೃಶ್ಚಿಕ ರಾಶಿಗೆ, 23ನೇ ತಾರೀಕಿನಂದು ವಕ್ರವಾದಂತಹ ಬುಧಗ್ರಹ ತುಲಾ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ನವೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ಅದೇನು ಅಂಥೇಳಿ ಆದರೆ, ನವೆಂಬರ್ ತಿಂಗಳ 5ನೇ ತಾರೀಖಿನಂದು ಅಂದರೆ ಹುಣ್ಣಿಮೆಯ ದಿನದಂದು ಶೃಂಗೇರಿಯಲ್ಲಿ ಇರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಈ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸುವುದರಿಂದಾಗಿ ದೃಷ್ಟಿದೋಷದ ಸಮಸ್ಯೆಗಳು ಇದ್ದರೆ ನಿವಾರಣೆ ಆಗುತ್ತೆ, ಉದ್ಯೋಗದ ವಿಚಾರದ ಸಮಸ್ಯೆಗಳು, ಹಣಕಾಸಿನ ವಿಚಾರದ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ ಅಂತ ಹೇಳುವಂಥದ್ದು ಎಲ್ಲ ಜನರಿಗೂ ಕೂಡ ತಿಳಿದಿರುವಂತಹ ವಿಷಯವೇ ಆಗಿದೆ. ಈ ರೀತಿಯಾದಂತಹ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ನಾವು ನವೆಂಬರ್ ತಿಂಗಳ 5ನೇ ತಾರೀಖಿನಂದು ಹಮ್ಮಿಕೊಂಡಿದ್ದೇವೆ. ನೋಡಿ, ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿ ಆದರೆ, ಇದರ ಒಂದು ಪ್ರಯೋಜನ ಅಂತ ಹೇಳುವಂಥದ್ದು ಎಲ್ಲ ಜನಗಳಿಗೂ ಕೂಡ ಸಿಗಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಇದರಲ್ಲಿ ನಿಮಗೂ ಕೂಡ ಭಾಗವಹಿಸುವುದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನೀವು ಕೇವಲ 500 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ ದುರ್ಗಾ ಸಪ್ತಶತಿ ಪಾರಾಯಣದ ಸಂಕಲ್ಪದಲ್ಲಿ ನಿಮ್ಮ ಹೆಸರನ್ನು ನೀವು ನೋಂದಾಯಿಸಿಕೊಳ್ಳಬಹುದು. ನೋಡಿ, ಜೊತೆಗೆ ನೀವು ಹೆಚ್ಚುವರಿ ಪೋಸ್ಟಿನ ಒಂದು ಚಾರ್ಜನ್ನು ಪಾವತಿಸಿದಂತಹ ಪಕ್ಷದಲ್ಲಿ ನಿಮ್ಮ ಮನೆಗೆ ಪ್ರಸಾದವನ್ನು ಕಳಿಸಿಕೊಡುವಂತಹ ಒಂದು ವ್ಯವಸ್ಥೆಯೂ ಕೂಡ ಇರುತ್ತೆ. ಇದರಲ್ಲಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಲು ಬಯಸಿದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಇದಿಷ್ಟು ಕೂಡ ಒಂದು ವಿಚಾರ. ಈಗ ನಾವು ಈ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ರವಿಗ್ರಹ, ಕುಜಗ್ರಹ ಮತ್ತು ಬುಧಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲೆಲ್ಲ ಏನಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸ ಉತ್ತಮವಾಗಿದೆ. ತಂದೆಯ ಸಲಹೆ ಸೂಚನೆಗಳಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮ ತಂದೆ ಏನನ್ನು ಹೇಳ್ತಾರೋ ಆ ರೀತಿಯಾಗಿ ನೀವು ನಡೆದುಕೊಳ್ಬೇಕು. ಆ ರೀತಿಯಾಗಿ ನೀವು ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ಈ ಮಾಸದಲ್ಲಿ ಒಂದಷ್ಟು ದೇವಾಲಯಗಳ ದರ್ಶನ ಮಾಡುವಂತಹ ಯೋಗ ಇದೆ. ನಿಮಗೆ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಪ್ರವಾಸ, ಎಲ್ಲಿಗೆ, ದೇವಸ್ಥಾನ ಇತ್ಯಾದಿಗಳಿಗೆಲ್ಲ ಪ್ರವಾಸ ಹೋಗುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಇದೆ. ಇನ್ನು ಶುಕ್ರಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲೆಲ್ಲ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಅದರಲ್ಲೂ ನವಮ ಭಾವ ಅಂತ ಹೇಳಿದರೆ ಏನು ಹೇಳಿ, ಅದೃಷ್ಟದ ಸ್ಥಾನ, ಭಾಗ್ಯ, ಧರ್ಮ, ದಯಾ, ಪುಣ್ಯ, ತಪಸ್ತಾತ, ಸುತಾತ್ಮಜ ಇತ್ಯಾದಿಯಾಗಿ ಹೇಳಿರುವಂಥದ್ದಲ್ಲ, ಅದೃಷ್ಟದ ಸ್ಥಾನ. ಅಲ್ಲಿ ಶುಕ್ರಗ್ರಹ, ಅದು ಕೂಡ ಸ್ವಕ್ಷೇತ್ರದ ಸ್ಥಿತಿ. ಹಾಗಾಗಿ ನಿಮಗೆ ಈ ಮಾಸದಲ್ಲಿ ಒಂದಷ್ಟು ವಿಚಾರದಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ಕೈ ಹಿಡಿಯುತ್ತೆ. ನಿಮಗೆ ಒಂದಷ್ಟು ಅಭಿವೃದ್ಧಿ ಅಂತ ಹೇಳುವಂಥದ್ದು ಕೂಡ ಉಂಟಾಗತ್ತೆ. ಮುಖ್ಯವಾಗಿ ನಾವು ಇದನ್ನು ನೋಡಬೇಕು. ಏನು ಹೇಳಿ, ಗುರುಗ್ರಹ ನಿಮಗೆ ಈ ಮಾಸದಲ್ಲಿ 6ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ಆರೋಗ್ಯದ ವಿಚಾರ. ನೋಡಿ, ಈ ಮಾಸದಲ್ಲಿ ನೀವು ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಲೇಬೇಕಾಗುತ್ತೆ. ಯಾಕಂದರೆ ಗುರುಗ್ರಹ 6ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಹಣಕಾಸಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಾಗತ್ತೆ. ಅಂದರೆ ಸಂಬಳ ಬಂದು ಕೂಡಲೇ ತಿಂಗಳಿನ ಮೊದಲನೇ ಭಾಗದಲ್ಲೇ ಎಲ್ಲ ಸಂಬಳ ಖರ್ಚು ಮಾಡ್ಕೊಂಡ್ಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ. ಆಮೇಲೆ ಕೈಯಲ್ಲಿ ದುಡ್ಡೇ ಇರೋದಿಲ್ಲ. ಹಣಕಾಸನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಆಯಿತಾ, ಇಡೀ ತಿಂಗಳಲ್ಲೂ ಕೂಡ. ಆ ರೀತಿಯಾಗಿ
ಇನ್ನು ಮಾತಿನ ವಿಚಾರದಲ್ಲಿ ಮುಖ್ಯವಾಗಿ ನೀವು ಜೋಪಾನವಾಗಿರಬೇಕಾಗತ್ತೆ. ನೀವು ಆಡಿದಂತಹ ಮಾತೆ ನಿಮಗೆ ಮುಳ್ಳಾಗುವುದಕ್ಕೆ ಅವಕಾಶ ಇರುತ್ತೆ. ಏನೋ ಒಂದನ್ನು ಹೇಳಿಬಿಡ್ತೀರಿ, ಅದೇ ವಿವಾದಗಳಿಗೆಲ್ಲ ಕಾರಣ ಆಗುತ್ತೆ. ಹಾಗಾಗಿ ಏನೇ ಮಾತಾಡೋದು ಅಂಥೇಳಿ ಆದ ಪಕ್ಷದಲ್ಲಿಯೂ ಕೂಡ ನೀವು 10 ಸಲ ಯೋಚನೆ ಮಾಡಿ ಮಾತಾಡಬೇಕು. ಆಡಿದಂತಹ ಮಾತಿನಿಂದಲೇ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಲ್ಲೊಂದು ವಿಚಾರ ಏನು ಅಂಥೇಳಿ ಆದರೆ, ಗುರುಗ್ರಹ ನಿಮಗೆ ಹೌದು ಈ ಮಾಸದಲ್ಲಿ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆ, ಹಾಗಾಗಿ ಕೆಲವೊಂದು ವಿಚಾರದಲ್ಲೆಲ್ಲ ಜೋಪಾನವಾಗಿರಬೇಕು ಇತ್ಯಾದಿಗಳನ್ನೆಲ್ಲ ಹೇಳಿದ್ವಿ. ಆದರೆ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗುರುಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆ, ಚೆನ್ನಾಗಿಲ್ಲ. ಆದರೆ ಉಳಿದಂತಹ ಗ್ರಹಗಳೆಲ್ಲ ನಿಮಗೆ ಉತ್ತಮವಾಗಿ ಸ್ಥಿತವಾಗಿರೋದ್ರಿಂದಾಗಿ ಹೆಚ್ಚಿಗೆ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಒಂದಷ್ಟು ವಿಚಾರದಲ್ಲಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ ಈ ಹಿಂದೆ ಹೇಳಿದಂತಹ ವಿಚಾರಗಳಲ್ಲಿ. ಆದರೆ ಇವನ್ 3-4 ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿ ಆದರೆ, ಡಿಸೆಂಬರ್ 5ನೇ ತಾರೀಕು ಆದಮೇಲೆ ಮತ್ತೆ ಗುರುಗ್ರಹ ಮತ್ತೆ ಮಿಥುನ ರಾಶಿಗೆ ಬರುತ್ತೆ. ನಿಮಗೆ ಮತ್ತೆ ಗುರುಬಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದು ಕೇವಲ 1 ತಿಂಗಳವರೆಗಷ್ಟೇ. ಹಾಗಾಗಿ ನೀವೇನು ಹೆಚ್ಚಿಗೆ ಆ ವಿಚಾರದಲ್ಲಿಯೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆ ಹೇಳಿದಂತೆ ಜೋಪಾನವಾಗಿರಬೇಕಾಗುತ್ತೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಆಲಸ್ಯ ಅಂತ ಹೇಳೋದು ಉಂಟಾಗುತ್ತೆ. ಆ ರೀತಿ ಮಾಡಬಾರ್ದು. ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿಗೆ ಒಂದು ಪರಿಶ್ರಮವನ್ನು ಪಡಬೇಕು. ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ನೀಡಬೇಕು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮಧ್ಯಮವಾಗಿದೆ. ನಾನು ಹೇಳಿದ್ನಲ್ಲ, ಹಣಕಾಸಿನ ನಿರ್ವಹಣೆಯನ್ನು ನೀವು ಸರಿಯಾಗಿ ಮಾಡಬೇಕು. ಎಲ್ಲ ಒಂದೇ ಸಲಕ್ಕೆ ಏನೋ ಒಂದು ಖಾಲಿ ಮಾಡ್ಕೊಂಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಆ ರೀತಿ ಮಾಡ್ಕೊಳ್ಬಾರ್ದು. ಇನ್ನು ಕುಟುಂಬದ ವಿಚಾರದಲ್ಲಿ ಮಧ್ಯಮವಾಗಿದೆ. ಉದ್ಯೋಗದ ವಿಚಾರದಲ್ಲಿ ಮಧ್ಯಮವಾಗಿದೆ. ದೊಡ್ಡ ಮಟ್ಟದ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ನೀವೇನು ಯೋಚನೆ ಮಾಡುವಂಥದ್ದು ಬೇಡ. ಆದರೆ ಉದ್ಯೋಗದ ವಿಚಾರದಲ್ಲಿ ಯಾವುದೇ ನಿರ್ಧಾರ ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ಏನು ಉದ್ಯೋಗ ಮಾಡ್ತಾ ಇದ್ದೀರೋ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋದರೆ ಸಾಕಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.